ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಪ್ರಕರಣ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆತ್ಮಹತ್ಯೆಗೂ ಮುನ್ನ ವಿನಯ್ ಬರೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಡೆತ್ ನೋಟ್ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡುತ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ಸೂಸೈಡ್ ಕೇಸ್ನಲ್ಲೇ ಟ್ವಿಸ್ಟ್. ಬಂಧನ ಆಗ್ತಾರ ಶಾಸಕ ಪೊನ್ನಣ್ಣ ಮಂಥರ್. ಆತ್ಮಹತ್ಯೆ. ಬೆಂಗಳೂರು ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹಾಗೂ ಶಾಸಕ ಮಂಥರ್ಗೌಡ ರಾಜಕಾರಣದಲ್ಲಿ ವಿನಯ್ ಆತ್ಮಹತ್ಯೆ ಕೋಲಾಹಲವನ್ನ ಎಬ್ಬಿಸಿದೆ. ಈ ಮಧ್ಯೆ ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ. ವಿನಯ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ರು. ಕಾಂಗ್ರೆಸ್ ಕಾರ್ಯಕರ್ತ ತೆನ್ನೀರಮೈನ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹಾಗೂ ಶಾಸಕ ಮಂಥರ್ಗೌಡ ನನಗೆ ಹಿಂಸೆಯನ್ನ ನೀಡಿದ್ದಾರೆ ಅಂತ ಆರೋಪಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಆದ್ರೆ ಹೆಣ್ಣೂರು ಪೊಲೀಸರು ಮಾತ್ರ ವಿನಯ್ ಕುಟುಂಬದಿಂದ ದೂರು ಪಡೆದು ಕಾಂಗ್ರೆಸ್ ಕಾರ್ಯಕರ್ತ ತನ್ನೀರಮೈನ ಮತ್ತು ಇತರರ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಕೈ ತೆಗೆದುಕೊಂಡರು. ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ವಿರುದ್ಧ ಹೊಸ ದೂರು. ಸದ್ಯ ವಿನಯ್ ಸೂಸೈಡ್ ಕೇಸ್ನಲ್ಲಿ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ಸಿಡಿದ ಬಿಜೆಪಿ ನಾಯಕರು ಆಸ್ಪತ್ರೆ ಬಳಿ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕರ ಹೆಸರನ್ನ ಉಲ್ಲೇಖ ಮಾಡದಿದ್ದಲ್ಲಿ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪಟ್ಟು ಹಿಡಿದಿದ್ರು. ಒತ್ತಡಕ್ಕೆ ಮಣಿದ ಡಿಸಿಪಿ ದೇವರಾಜ್ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ್ರು. ಯಾಕಂದ್ರೆ ಡೆತ್ ನೋಟ್ ಇಸ್ ದ ಫೈನಲ್. ಡೆತ್ ನೋಟ್ ಅಲ್ಲಿ ಏನಿದೆಯೋ ಅದನ್ನ ಬರಿಬೇಕಾಯ್ತು ಪೊಲೀಸರ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸ್ ಅಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂತದ್ದು. ಇವತ್ತು ಬೆಳಗ್ಗೆ ನಮ್ಮ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು. ಸೊ ಅಬೆಟ್ಮೆಂಟ್ ಟು ಸೂಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಮೇಲೆ ಒಂದು ಎಫ್ಐಆರ್ ಮಾಡಿದ್ವಿ. ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೆದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನ ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡಿ ಅದನ್ನ ನಾಳೆ ಈ ಕಡತ ಏನಿದೆ ಈ ಕೇಸ್ ಏನಿದೆ ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸಿಕೊಂಡು ಸೊ ಮುಂದಿನ ಕ್ರಮವನ್ನು 100% ನಾವು ಜರುಗಿಸ್ತೀವಿ. ವಿನಯ್ ಆತ್ಮಹತ್ಯೆ ಕೇಸ್ ಅಸಲಿ ತನಿಖೆ ಶುರು. ಶಾಸಕರ ಬಗ್ಗೆ ಅಪಹಾಸ್ಯ ಪೋಸ್ಟ್ ಬರುವ ಮುನ್ನ ಯಾರ ಜೊತೆಗೆಲ್ಲ ಟಚ್ನಲ್ಲಿದ್ದ ಎಂಬ ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿದ್ದಾರೆ. ಬಂಧನ ಆಗ್ತಾರ ಶಾಸಕರಾದ ಪೊನ್ನಣ್ಣ ಮಂಥರ್. ಸದ್ಯ ಕೇಸ್ನ ತನಿಖೆ ಚುರುಕಾಗಿದ್ದು 2ನೇ ಎಫ್ಐಆರ್ ಆದರೆ ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ಹೆಸರಿರುತ್ತಾ. ಎಫ್ಐಆರ್ನಲ್ಲಿ ಹೆಸರು ಇದ್ರೂ ಇಬ್ಬರು ಶಾಸಕರ ಬಂಧನವಾಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ವಿನಯ್ ದೂರಿದಂತೆ ಶಾಸಕರ ಬೆಂಬಲಿಗರಿಂದ ಬೆದರಿಕೆ ಕರೆ ಬಂತ? ಕರೆ ಬಂದಿದ್ದಾದ್ರೆ ಎಷ್ಟು ಬಾರಿ ಬಂತು? ಕರೆ ಬಂದಿದ್ದು ನಿಜಾನೇ ಆಗಿದ್ರೆ ಆ ವ್ಯಕ್ತಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೀತಾರ ಎಂಬ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇತ್ತೀಚೆಗೆ ಲವ್ ಜಿಹಾದ್ ಭಾರಿ ಸದ್ದು ಮಾಡ್ತಾ ಇದೆ. ಉಡುಪಿಯ ಬಳಿಕ ಕೊಪ್ಪಳದಲ್ಲೂ ಕೂಡ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಯುವತಿ ಕುಟುಂಬಸ್ಥರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಪ್ರಕರಣ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆತ್ಮಹತ್ಯೆಗೂ ಮುನ್ನ ವಿನಯ್ ಬರೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಡೆತ್ ನೋಟ್ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡುತ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ಸೂಸೈಡ್ ಕೇಸ್ನಲ್ಲೇ ಟ್ವಿಸ್ಟ್. ಬಂಧನ ಆಗ್ತಾರ ಶಾಸಕ ಪೊನ್ನಣ್ಣ ಮಂಥರ್. ಆತ್ಮಹತ್ಯೆ. ಬೆಂಗಳೂರು ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹಾಗೂ ಶಾಸಕ ಮಂಥರ್ಗೌಡ ರಾಜಕಾರಣದಲ್ಲಿ ವಿನಯ್ ಆತ್ಮಹತ್ಯೆ ಕೋಲಾಹಲವನ್ನ ಎಬ್ಬಿಸಿದೆ. ಈ ಮಧ್ಯೆ ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ. ವಿನಯ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ರು. ಕಾಂಗ್ರೆಸ್ ಕಾರ್ಯಕರ್ತ ತೆನ್ನೀರಮೈನ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹಾಗೂ ಶಾಸಕ ಮಂಥರ್ಗೌಡ ನನಗೆ ಹಿಂಸೆಯನ್ನ ನೀಡಿದ್ದಾರೆ ಅಂತ ಆರೋಪಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಆದ್ರೆ ಹೆಣ್ಣೂರು ಪೊಲೀಸರು ಮಾತ್ರ ವಿನಯ್ ಕುಟುಂಬದಿಂದ ದೂರು ಪಡೆದು ಕಾಂಗ್ರೆಸ್ ಕಾರ್ಯಕರ್ತ ತನ್ನೀರಮೈನ ಮತ್ತು ಇತರರ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಕೈ ತೆಗೆದುಕೊಂಡರು. ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ವಿರುದ್ಧ ಹೊಸ ದೂರು.
ಸದ್ಯ ವಿನಯ್ ಸೂಸೈಡ್ ಕೇಸ್ನಲ್ಲಿ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ಸಿಡಿದ ಬಿಜೆಪಿ ನಾಯಕರು ಆಸ್ಪತ್ರೆ ಬಳಿ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕರ ಹೆಸರನ್ನ ಉಲ್ಲೇಖ ಮಾಡದಿದ್ದಲ್ಲಿ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪಟ್ಟು ಹಿಡಿದಿದ್ರು. ಒತ್ತಡಕ್ಕೆ ಮಣಿದ ಡಿಸಿಪಿ ದೇವರಾಜ್ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ್ರು. ಯಾಕಂದ್ರೆ ಡೆತ್ ನೋಟ್ ಇಸ್ ದ ಫೈನಲ್. ಡೆತ್ ನೋಟ್ ಅಲ್ಲಿ ಏನಿದೆಯೋ ಅದನ್ನ ಬರಿಬೇಕಾಯ್ತು ಪೊಲೀಸರ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸ್ ಅಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂತದ್ದು. ಇವತ್ತು ಬೆಳಗ್ಗೆ ನಮ್ಮ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು. ಸೊ ಅಬೆಟ್ಮೆಂಟ್ ಟು ಸೂಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಮೇಲೆ ಒಂದು ಎಫ್ಐಆರ್ ಮಾಡಿದ್ವಿ. ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೆದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನ ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡಿ ಅದನ್ನ ನಾಳೆ ಈ ಕಡತ ಏನಿದೆ, ಈ ಕೇಸ್ ಏನಿದೆ, ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸಿಕೊಂಡು ಸೊ ಮುಂದಿನ ಕ್ರಮವನ್ನು 100% ನಾವು ಜರುಗಿಸ್ತೀವಿ. ವಿನಯ್ ಆತ್ಮಹತ್ಯೆ ಕೇಸ್ ಅಸಲಿ ತನಿಖೆ ಶುರು. ಶಾಸಕರ ಬಗ್ಗೆ ಅಪಹಾಸ್ಯ ಪೋಸ್ಟ್ ಬರುವ ಮುನ್ನ ಯಾರ ಜೊತೆಗೆಲ್ಲ ಟಚ್ನಲ್ಲಿದ್ದ ಎಂಬ ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿದ್ದಾರೆ. ಬಂಧನ ಆಗ್ತಾರ ಶಾಸಕರಾದ ಪೊನ್ನಣ್ಣ, ಮಂತರ್. ಸದ್ಯ ಕೇಸ್ನ ತನಿಖೆ ಚುರುಕಾಗಿದ್ದು 2ನೇ ಎಫ್ಐಆರ್ ಆದರೆ ಶಾಸಕರಾದ ಪೊನ್ನಣ್ಣ, ಮಂತರ್ಗೌಡ ಹೆಸರಿರುತ್ತಾ. ಎಫ್ಐಆರ್ನಲ್ಲಿ ಹೆಸರು ಇದ್ರೂ ಇಬ್ಬರು ಶಾಸಕರ ಬಂಧನವಾಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ವಿನಯ್ ದೂರಿದಂತೆ ಶಾಸಕರ ಬೆಂಬಲಿಗರಿಂದ ಬೆದರಿಕೆ ಕರೆ ಬಂತ? ಕರೆ ಬಂದಿದ್ದಾದ್ರೆ ಎಷ್ಟು ಬಾರಿ ಬಂತು? ಕರೆ ಬಂದಿದ್ದು ನಿಜಾನೇ ಆಗಿದ್ರೆ ಆ ವ್ಯಕ್ತಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೀತಾರ ಎಂಬ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇತ್ತೀಚೆಗೆ ಲವ್ ಜಿಹಾದ್ ಭಾರಿ ಸದ್ದು ಮಾಡ್ತಾ ಇದೆ. ಉಡುಪಿಯ ಬಳಿಕ ಕೊಪ್ಪಳದಲ್ಲೂ ಕೂಡ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಯುವತಿ ಕುಟುಂಬಸ್ಥರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಪ್ರಕರಣ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆತ್ಮಹತ್ಯೆಗೂ ಮುನ್ನ ವಿನಯ್ ಬರೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಡೆತ್ ನೋಟ್ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ಸೂಸೈಡ್ ಕೇಸ್ನಲ್ಲೇ ಟ್ವಿಸ್ಟ್. ಬಂಧನ ಆಗ್ತಾರ ಶಾಸಕ ಪೊನ್ನಣ್ಣ, ಮಂಥರ್. ಆತ್ಮಹತ್ಯೆ. ಬೆಂಗಳೂರು ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹಾಗೂ ಶಾಸಕ ಮಂತರ್ಗೌಡ ರಾಜಕಾರಣದಲ್ಲಿ ವಿನಯ್ ಆತ್ಮಹತ್ಯೆ ಕೋಲಾಹಲವನ್ನ ಎಬ್ಬಿಸಿದೆ. ಈ ಮಧ್ಯೆ ಶಾಸಕರಾದ ಪೊನ್ನಣ್ಣ, ಮಂತರ್ಗೌಡ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ. ವಿನಯ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ರು. ಕಾಂಗ್ರೆಸ್ ಕಾರ್ಯಕರ್ತ ತೆನ್ನೀರಮೈನ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹಾಗೂ ಶಾಸಕ ಮಂತರ್ಗೌಡ ನನಗೆ ಹಿಂಸೆಯನ್ನ ನೀಡಿದ್ದಾರೆ ಅಂತ ಆರೋಪಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಆದರೆ ಹೆಣ್ಣೂರು ಪೊಲೀಸರು ಮಾತ್ರ ವಿನಯ್ ಕುಟುಂಬದಿಂದ ದೂರು ಪಡೆದು ಕಾಂಗ್ರೆಸ್ ಕಾರ್ಯಕರ್ತ ತನ್ನೀರಮೈನ ಮತ್ತು ಇತರರ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಕೈ ತೆಗೆದುಕೊಂಡರು. ಶಾಸಕರಾದ ಪೊನ್ನಣ್ಣ, ಮಂತರ್ಗೌಡ ವಿರುದ್ಧ ಹೊಸ ದೂರು. ಸದ್ಯ ವಿನಯ್ ಸೂಸೈಡ್ ಕೇಸ್ನಲ್ಲಿ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ದ